ರಾಷ್ಟ್ರಕವಿ ಅವರು ವಿಶ್ವಮಾನವ. ವಿಶ್ವಗುರು ಬಸವಣ್ಣನವರು ವಿಶ್ವಮಾನವ ಕೋರ್ಟು ಇವೆರಡು ಕರ್ನಾಟಕದ ಹೆಮ್ಮೆ. ಕರ್ನಾಟಕ ರಾಜ್ಯಕ್ಕೆ ಈ ಮಣ್ಣಿಗೆ ಒಂದು ಶಕ್ತಿ ಇದೆ. ಈ ಮಣ್ಣಲ್ಲಿ ಇರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಪೂಜೆ ಪುರಸ್ಕಾರ ಉಪವಾಸ ವ್ರತ ಇವೆಲ್ಲ ಮಾಡೋದ್ರಿಂದ ನಿರಂತರವಾಗಿ ಮಣ್ಣಿಗೆ ಒಂದು ಶಕ್ತಿ ಇದೆ. ಬ್ರಿಟಿಷರು ನಮ್ಮನ್ನು 200 ವರ್ಷ ಆಯಿತು. ಆದರೆ ಈ ಮಣ್ಣಿನ ಮಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ಈ ದೇಶದ ಈ ಮಣ್ಣಿನ ಮಗ ಆ ಬ್ರಿಟಿಷ್ ರಾಜ್ಯನ ಆಳ್ತಾನೆ ಅಂದರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ. ಹಾಗಾಗಿ ಪ್ರತಿ ವರ್ಷ ನಮ್ಮ ಬಸವರಾಜಣ್ಣ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ. ಕಾಯಕವಾಗಿ ಅಂತ ಒಂದು ಸಹಕಾರಿ ಸಂಸ್ಥೆ ತೆಗೆದಿದ್ದಾರೆ. ಅದರ ಜೊತೆಗೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳ ನೆನಪು ಅಚ್ಚಳಿಯದೆ ಉಳಿಯಕ್ಕೆ ದಾಸರಿ ಕ್ಷೇತ್ರದಲ್ಲಿ ಬಸವರಾಜಣ್ಣ ಏನಾದರೂ ಒಂದು ಕಾರ್ಯಕ್ರಮ, ಬಸವಣ್ಣನ ಕಾರ್ಯಕ್ರಮ, ಶಿವಕುಮಾರ ಸ್ವಾಮಿಗಳ ಕಾರ್ಯಕ್ರಮ, ಮೊನ್ನೆ 15 ದಿವಸಗಳ ಕಾಲ ದಾಸಳಿಯ ಮಹೇಶ್ವರಮ್ಮ ದೇವಸ್ಥಾನದ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಪ್ರವಚನಗಳು. ಆ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಸಂದೇಶಗಳನ್ನು ಕೊಟ್ಟರು. ಮನುಷ್ಯರಿಗೆ ಒಂದು ಸಾಮಾಜಿಕ ಮಾನಸಿಕ ಒತ್ತಡ ತುಂಬ. ಒಂದು ಕಡೆ ಮೊಬೈಲು, ಒಂದು ಕಡೆ ಟಿವಿ, ಒಂದು ಕಡೆ ಸಂಸಾರದ ಒತ್ತಡ, ಕೆಲಸದ ಒತ್ತಡ, ಇದ್ರ ಮಧ್ಯೆ ಕೂಡ ಆ ಪ್ರವಚನ ಕೇಳಿದವರು ವಸತಿ ಮಹಾಸ್ವಾಮಿಗಳು ಕೂಡ ಬಂದಿದ್ರು. ಆ ಪ್ರವಚನ ಕೇಳಿದವರಿಗೆ ಎಲ್ಲ ಒಂದು ಕಡೆ ಮನಸ್ಸಿಗೆ ಶಾಂತಿ. ಮನುಷ್ಯ ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದು, ಐಶ್ವರ್ಯ ಸಂಪಾದನೆ ಮಾಡಬಹುದು, ಕಾರು ಬಂಗ್ಲೆ ಜಮೀನು ತೋಟ ಎಲ್ಲ ಸಂಪಾದನೆ ಮಾಡಬಹುದು. ಅಂತಿಮವಾಗಿ ನೆಮ್ಮದಿ ಸಂಪಾದನೆ ಮಾಡೋಕ್ಕಾಗಲ್ಲ. ಫಸ್ಟ್ ನೆಮ್ಮದಿ, ಮಾನಸಿಕ ಒತ್ತಡ ಇಟ್ಕೋಬೇಕು. ನೆಮ್ಮದಿ ಫಸ್ಟ್ ಇದ್ರೆ ಎಲ್ಲ ಹಣ ಸಂಪಾದನೆ ಮಾಡೋದು ಕೇಳೋದಿರ್ತಾರೆ. ತುಂಬಾ ಚೆನ್ನಾಗಿದೆ ಆಸ್ತಿ ಸಂಪಾದನೆ ಮಾಡೋದು ಇರೋದೆಲ್ಲ ಮೈಸೂರು ಮಹಾರಾಜರು ಜೋಡಿದಾರರು ಏನೂ ಇಲ್ಲ ಪಾಪ ಅವ್ರಿಗೆ ಅಂತ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ, ವಿಶ್ವಗುರು ಬಸವಣ್ಣನವರು, ಬುದ್ಧ, ಅಂಬೇಡ್ಕರ್ ಇಂಥವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ದು ಅಂತ ನಾವು ಹೆಮ್ಮೆ ಇದ್ದವರು. ಪ್ರಪಂಚ ಅಂತ ಕಡೆ ಆಗಿದ್ರೆ ಹಿಂಗರ್ಧ ನಾವೇನು 800 ವರ್ಷಗಳ ಕಾಲ ಮೊಘಲರು ಈ ದೇಶ ಮಾಡಿದ್ರು. 200 ವರ್ಷಗಳ ಕಾಲ ಬ್ರಿಟಿಷರು ಆಗುತ್ತೆ. ಆದರೆ ಇವತ್ತು 75-78 ವರ್ಷಗಳಲ್ಲಿ 10 ವರ್ಷದಿಂದ ಈ ದೇಶ ಬದಲಾಗ್ತಾ ಇದೆ. ಈ ದೇಶ ಒಂದು ಕಡೆ ಉಗ್ರಗಾಮಿ ಹೋರಾಟ, ಮೊನ್ನೆ ತಾನೇ ಕಾಶ್ಮೀರದಲ್ಲಿ 26 ಜನ ಹಿಂದೂಗಳು ಬದುಕಿದ್ದಾರೆ. ಹಿಂದೂಗಳನ್ನ ನೋಡಿ ಬಂದಿಟ್ಟು ಗಂಡಂದ್ರೆ ನೋಡಿದ್ರು ಹೆಂಡತಿನ ಬಿಟ್ಟು, ಹೆಂಡತಿ ಅಂಕಲ್ ನನ್ನ ಬಂದ್ರು ಮೋದಿ ಬೇಕು. ಆದರೆ ಇವತ್ತು ಬದಲಾಗಿದೆ, ಭಾರತ ಬದಲಾಗಿದೆ. ಯಾವಾಗ 26 ಜನ ಆ ಕುಟುಂಬಗಳು ನೋವಲ್ಲಿದ್ದು ಆ ನೋವಿನ ತುಂಬುವಂಥ ಶಕ್ತಿ ಇವತ್ತು ನಮ್ಮ ಹೆಂಡತಿ ನನಗೆ ಕಾಯ್ತಾ ಇದೆ. ಕೆಲವೇ ದಿವಸದಲ್ಲಿ ಉತ್ತರ ಕೊಡ್ತದೆ. ನಾವು ಶಾಂತಿ ಪ್ರಿಯರು. ಯಾರಾದರೂ ಬಾಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಬಂದರೆ ಅದು ಹಿಂದೂಗಳು ಬಾಯಿಲ್ಲ. ಸರ್ವೇ ಜನ ಸುಖಿನೋ ಮಾಡಿದ ಪ್ರಪಂಚ ಎಲ್ಲ ನಿಜ. ಲಂಡನ್ ನಿಂತಿರುತ್ತದೆ. ಅಲ್ಲಿ ಕನ್ನಡಿಗರಿದ್ದಾರೆ. ಬಸವಣ್ಣನವರ ಪ್ರತಿಮೆ, ಸಿಂಧುವಾರದ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಬಸವ ತತ್ವಗಳನ್ನು ಅಳವಡಿಸಿಕೊಂಡು ಜೀವನ ಸಾಗಿಸೋಣ. ನಮ್ಮ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಹಿಂದುತ್ವದ ಸಜ್ಜನ ಪ್ರಜೆಗಾಗಿ ಮಾಡಬೇಕು. ದೇಶ ಸೂರ್ಯನ ದೂರ ಇಟ್ಟು ಸಜ್ಜನ ಪ್ರಜೆಗಾಗಿ ಮಾಡಿ ಸಮಾಜ ಬಸವಭಕ್ತರಾಗಿರ್ತಕ್ಕಂಥವ್ರು, ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥವ್ರು ಚನ್ನಬಸವೇಶ್ವರ ಫೋಟೋ ಹೆಣ್ಮಕ್ಳು ನಮ್ಮ ಅಮ್ಮದೇವಿ ಫೋಟೋ ನಮ್ಮ ಮನೇಲಿ ಇಟ್ಕೊಂಡಿಲ್ಲ ಅಂತಂದ್ರೆ ನಾವೆಂಥ ಲಿಂಗಾಯತರು ಬಸವ ಧರ್ಮೀಯರನ್ನ ನೀವೆಲ್ಲ ಯೋಚನೆ ಮಾಡಿ ದುರಂತ. ನಮಗೆ ಜಗತ್ತಿಗೆ ನಾಯಕನಾಗಿರ್ತಕ್ಕಂಥವ್ರು ಬಸವಣ್ಣ ಅಂತಕ್ಕಂಥ ಮಾತು ಹೇಳ್ತೀವಿ. ಜಗತ್ತಿಗೆ ಗುರು ಆಗಿರ್ತಕ್ಕಂಥವ್ರು ಬಸವಣ್ಣ ಅಂತ ಹೇಳ್ತೀವಿ. ಗುರುವಾರ
ಇವತ್ತೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅವಿವೇಕಿಗಳು ಸ್ವಾಮೀಜಿಯವರು ಸತ್ಯನಾರಾಯಣ ಪೂಜೆಯನ್ನು ವಿರೋಧ ಮಾಡ್ತಾರೆ, ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಮಾತಾಡ್ತಿದ್ದಾರೆ ಅಂತ ಅವಿವೇಕಿಗಳು ಮಾತನಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಯಾವುದೇ ಬ್ರಾಹ್ಮಣನಾಗಿರ್ತಕ್ಕಂಥವನು ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡು ಹಿಂದೂ ಧರ್ಮದ ಲಿಂಗಾಯತ ಏತರಲ್ಲಿ ಲಿಂಗವಂತರಿದ್ದಾರೆ, ಆದರೆ ಬ್ರಾಹ್ಮಣರು ಯಾರು ಲಿಂಗವನ್ನು ಧಾರಣೆ ಮಾಡಿಕೊಂಡು ಲಿಂಗ ಪೂಜೆ ಮಾಡೋರು ಯಾರು ನೋಡೋಕ್ಕೆ ಸಾಧ್ಯ ಆಗಲ್ಲ. ಆದರೆ ನಾವು ನೀವು ಎಂಥದಪ್ಪ ನೀವು ಸತ್ಯನಾರಾಯಣ ಪೂಜೆ ನಮ್ಮ ಧರ್ಮದಲ್ಲಿ ಇಲ್ಲ, ನೀವು ಅದನ್ನು ಆಚರಣೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಪರಿಸ್ಥಿತಿ ಬಂದೈತೆ ಅಂತಂತಂದ್ರೆ ಇದು ನಮ್ಮ ಸಮಾಜದ ದೌರ್ಬಲ್ಯ ಅಂತಕ್ಕಂಥದ್ದು ಇವೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಸಮಾಜ ಗಟ್ಟಿ ಆಗ್ಬೇಕು ಅಂತ ಏನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಬರೀ ಕಾರ್ಯಕ್ರಮ ಮಾಡಿದ್ರೆ ಸಾಧ್ಯ ಆಗಲ್ಲ. ಬರೀ ಕಾರ್ಯಕ್ರಮ ಮಾಡಿ ಪ್ರಸಾದ ಮಾಡ್ಕೊಂಡು ಹೋದ್ರೆ ಕಾರ್ಯಕ್ರಮ ನಮ್ಮ ಸಮಾಜ ಗಟ್ಟಿ ಆಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಧರ್ಮ ಆಚರಣೆಯನ್ನ ಮಾಡಿದ್ರೆ ಮಾತ್ರ ಸಮಾಜ ಗಟ್ಟಿ ಆಗ್ತದೆ, ಧರ್ಮ ಗಟ್ಟಿ ಆಗ್ತದೆ, ಧರ್ಮ ಜಾಗೃತಿ ಆಗ್ತದೆ. ಇದು ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ಈ ಜಾಗೃತಿ ಕಾರ್ಯಕ್ರಮನೇ ಹೊರತು ಇದು ಬಸವ ಜಯಂತಿ ಅಲ್ಲ. ಇಲ್ಲಿರ್ತಕ್ಕಂಥ 40,000 ಲಿಂಗವಂತರ ಜಾಗೃತಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಸವರಾಜು ಅವರು ಬಸವ ಜಯಂತಿ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ಭಾಗಿಗಳಾಗಿದ್ದೀವಿ. ನೀವೆಲ್ಲ ನೋಡಿ ಬಹಳ ಸಂತೋಷ ಆಗ್ತದೆ. ದಾಸವಾಡಿಯಲ್ಲಿ ಬೆಂಗಳೂರು ಭಾಗದಲ್ಲಿ ಎಲ್ಲೇ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮ ಆಗ್ತದೆ ಅಂತ ಪೇಪರಲ್ಲಿ ನಾವು ಹೆಚ್ಚಿಗೆ ನೋಡ್ತೀವಿ ಅಂತಂದ್ರೆ ದಾಸವಾಡಿ ಭಾಗದಲ್ಲಿ ಮಾತ್ರ ಇದೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಸಮಾಜದ ಜಾಗೃತಿ ಮಾಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ ಐತೆ ಅಂತಕ್ಕಂಥದ್ದನ್ನ ಬಸವರಾಜರು ಇಟ್ಕೊಂಡವ್ರು. ಯಾಕೆ ಅಂತಂದ್ರೆ ಅವ್ರ ತಂದೆ ಬಸವರಾಜ ಅಂತ ಹೆಸರಿಟ್ಟವ್ರು. ಬಸವರಾಜ ಅಂತ ಹೆಸರಿಟ್ಟಿದ್ದರಿಂದ ಸಮಾಜವನ್ನು ಕಟ್ಟತಕ್ಕಂಥ ಜವಾಬ್ದಾರಿ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಾ, ಎಷ್ಟು ನೀವೆಲ್ಲ ಲಿಂಗ ಕಟ್ಟಿದ್ದೀರಾ, ಎದೆಲ್ಲ ದೇವ್ರ ಕಟ್ಟಿದ್ದೀರಾ, ಮನೇಲಿ ಎಷ್ಟು ತೆಗೆದಿದ್ದೀರಾ, ಸಾಕಷ್ಟು ನಾವು ತೆಗೆದು ಕೊಡ್ತೀವಿ. ನಾವೆಲ್ಲ ಇವತ್ತೆಲ್ಲ ಗೌರ್ಮೆಂಟ್ ಕೆಲಸ ಹೋಗೋರಿಗೆಲ್ಲ CL ಸಿಗ್ತದೆ, ರಜೆ ಸಿಗ್ತದೆ, CL ಅಂತ ಹೇಳ್ತಾರೆ. ಶುಭ ಪೂಜೆ ಕೊಟ್ಬಿಟ್ಟು ಏನ್ ಮಾಡ್ತೀವಪ್ಪ ಅಂತಂದ್ರೆ ಹಣೆ ವಿಭೂತಿನೂ ಧರಿಸಲ್ಲ. ದುರಂತ ನೋಡಿ ನಮ್ಮ ಸಮಾಜದ ಹೆಂಗೆ ಇದೆ, ಹೌದಲ್ವಾ? ಹಣೆಗೆ ವಿಭೂತಿ ಧರಿಸ್ತಕ್ಕಂಥದ್ದು ನಮ್ಮ ಸಮಾಜದ ಲಾಂಛನ ತಿಲಕ ಅಂತಕ್ಕಂಥದ್ದು ಹೇಳಿದ್ರೆ ನಾವೆಲ್ಲ ಇವತ್ತೆಲ್ಲ ಇದು ಮದುವೆ ಮನೆಯಲ್ಲಿ ಉದಾಹರಣೆ ಕೊಡ್ತೀನಿ ನಾನು. ಬಹಳ ಸಂತೋಷ ಆಗ್ತದೆ. ನಮ್ಮ ಶಾಸಕರು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಉಚಿತವಾಗಿ ಅವರ ಕಲ್ಯಾಣ ಮಂಟಪವನ್ನ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಜೊತೆಗೆ ಸಾಕಷ್ಟು ಕಲ್ಯಾಣ ಮಂಟಪದಲ್ಲಿ ಮದುವೆಗಳಾಗ್ತದೆ. ನಮ್ಮಷ್ಟೊಂದು ಚೌಕರಿ ಇದೆ. ಎಲ್ಲ ಸಮಾಜದವರು ನಾವು ಮದುವೆ ಮಾಡಕ್ಕೆ ಅವ್ರು ಕೊಡ್ತೀವಿ. ಎಲ್ಲ ಸಮಾಜದವರು ನಾಮಧಾರಿಗಳು ನಾಮೈಕ ಅಂತಾರೆ, ಭಸ್ಮಧಾರಿಗಳು ಭಸ್ಮೈಕ ಅಂತಾರೆ. ಲಿಂಗಾಯತ ಮದುವೆ ಅಂತಂದ್ರೆ ಹೆಣ್ಣಿನ ಹಣೆಗೂ ಭಸ್ಮ ಇರಲ್ಲ, ಗಂಡಿನ ಹಣೆಗೂ ಭಸ್ಮ ಇರಲ್ಲ. ಇದೊಂದು ದುರಂತವಾಗಿರ್ತಕ್ಕಂಥ ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಮೇಕಪ್ ಮಾಡ್ಕೊಂಡಿರ್ತೀವಿ, ಹಣೆ ವಿಭೂತಿ ಕಟ್ಬಿಟ್ವಿ ಅಂತಂದ್ರೆ ಫ್ಲೋರ್ನಲ್ಲಿ ಗ್ಲಾಮರ್ ಕಟ್ಟೋಗ್ಬಿಡ್ತದೆ, ನನ್ನ ಗ್ಲಾಮರ್ ಹೋಗ್ಬಿಡ್ತದೆ ಅಂತಕ್ಕಂಥ ನಮ್ಮ ದುರಂತ ಆಗಿರ್ತಂತ ಆಲೆ ಮಾತನಾಡ್ತಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಬಹಳ ಚೆನ್ನಾಗಿ ಮಾತನಾಡೋದು. ಬೇರೆ ಮೇಲೆ ಇಬ್ಬರೇ ನಾವು ಹೆಣ್ಮಕ್ಳು ಇದ್ದೀವಿ, ಇನ್ನು ಇಬ್ಬರೆಲ್ಲ ಗಂಡು ಮಕ್ಕಳು ಅವ್ರೆ. ಈ 50%